ನೀ ನನಗೆ ಕತೆ ಕಟ್ಟಬೇಡ ನಡಿ. ನಿನ್ನೆ ವ್ಲಾಗ್ನ ನಾನು ಅಲ್ಲಿಗೆ ಮುಗಿಸಿದ್ದೆ. ಅಲ್ಲಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಾವು ನಿಸ್ರಾಣಿಗೆ ಬಂದಿದ್ದೀವಿ. ಇಲ್ಲಿ TSS ಅವ್ರದ್ದು ಒಂದು ಮಿನಿ ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿಗೆ ಬಂದ್ವಿ. ಒಂದು ಸ್ವಲ್ಪ ದಿನಸಿ ಎಲ್ಲ ತೊಗೊಂಡು ಹೋಗೋದಿತ್ತು, ಹಾಗೆ ನನ್ನ ವೀಡಿಯೋನ ಕೂಡ ಅಪ್ಲೋಡಿಗೆ ಹಾಕೋದಿತ್ತು. ಹಾಗಾಗಿ ಇವತ್ತು ಹಾಗೆ ನಾಳೆ ವ್ಲಾಗು ಇದರಲ್ಲಿ ಬರುತ್ತೆ. ಇವತ್ತು ಸಂಜೆಯಿಂದ ಹಾಗೆ ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಆ ವ್ಲಾಗ್ ಈ ವಿಡಿಯೋದಲ್ಲಿ ಬರುತ್ತೆ. ನಾನು ತುಂಬ ವೀಡಿಯೋನ ಮಾಡ್ಕೊಂಡಿಲ್ಲ, ಸ್ವಲ್ಪ ಕೆಲಸ ಎಲ್ಲ ಇತ್ತು. ಹಾಗಾಗಿ ಅಮ್ಮ ಉಪ್ಪಿಟ್ಟಿಗೆ ರವೆ ತೊಗೋಬಾ ಅಂದಿದ್ರು, ಗೋಧಿ ರವೆ. ಅದನ್ನು ಅವರು ಹಾಕಿ ಕೊಡ್ತಾಯಿದ್ದಾರೆ. ಒಂದು ಸ್ವಲ್ಪ ಎಲ್ಲ ದಿನಸಿ ತೊಗೊಂಡು ಅಲ್ಲಿಂದ ನಾನು ನನ್ನ ತಮ್ಮ ಇಬ್ಬರು ಬೈಕಲ್ಲಿ ಹೊರಟ್ವಿ. ನನಗೆ ಈ ರೋಡಲ್ಲಿ ಓಡಾಡಬೇಕಿದ್ರೆ ನನ್ನ ಹಳೆ ದಿನಗಳೆಲ್ಲ ನೆನಪಾಗುತ್ತೆ. ಕಾಲೇಜ್ ಡೇಸು, ಸ್ಕೂಲ್ ಡೇಸಲ್ಲಿ ನಾವು ಇಲ್ಲಿ ಓಡಾಡಿರಲಿಲ್ಲ, ಯಾಕಂದರೆ ನಾವೆಲ್ಲ ಬೇಡ ಅಂತ ಹೇಳ್ತಾರೆ, ಒಳದಾರಿಲೇ ಓಡಾಡ್ತಾ ಇದ್ವಿ. ಇವಾಗೆಲ್ಲ ಆ ದಾರಿ ಇದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ತುಂಬ ಚೆನ್ನಾಗಿರ್ತಾಯಿತ್ತು. ಅದೆಲ್ಲ ಇದ್ದಿದ್ದರೆ ಆವಾಗಿನ ಕಾಲದಲ್ಲೆಲ್ಲ ವೀಡಿಯೋ ಮಾಡಿ ನಿಮಗೆಲ್ಲ ತೋರಿಸೋದಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು. ಏನು ಮಾಡೋದು, ಅದೆಲ್ಲ ಇವಾಗ ಇಲ್ಲ. ಈಗೆಲ್ಲ ರೋಡಲ್ಲೇ ಓಡಾಡ್ತಾರೆ ಮಕ್ಕಳು ಎಲ್ಲ ಅಷ್ಟೇ. ನಾನು ನಿಸ್ರಾಣಿಗೆ ಹೋಗಿ ಬರೋಷ್ಟೊತ್ತಿಗೆ ಅಮ್ಮ ಹಪ್ಪಳ ಕೂಡ ಹೊಯ್ತಾ ಇದ್ದರು. ನಾನು ಹುಳಿ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ನಾನು ಹೋದ್ಮೇಲೆ ನಾನು ಹಪ್ಪಳ ಅನ್ನೋದು ನೋಡಿ ಅಮ್ಮ ಹಪ್ಪಳಕ್ಕೆ ನೆನೆಸಿದ್ರು. ಅದೇನೆಂದರೆ ನಾನು ಎಷ್ಟೇ ಹಪ್ಪಳ ಮಾಡಿದ್ರೂ ಅದು ಊರಿಗೆ ಹೋಗಿ ಅಲ್ಲಿ ಯಾರಾದರೂ ಹೊಯ್ಕೊಟ್ಟಾಗ ತಿಂತೀವಲ್ವ, ಆ ರುಚಿ ಒಂಥರ ಬರೋದೇ ಇಲ್ಲ. ಹಪ್ಪಳನೂ ಚೆನ್ನಾಗಾಗಿತ್ತು, ಹುಳಿ ಕೂಡ ಬಂದಿತ್ತು. ಹಾಗೆ ಅಮ್ಮ ಸಂಜೆನೂ ನಂಗೆ ಹಪ್ಪಳನೇ ಹೊಯ್ದು ಕೊಟ್ಟರು. ಈಗ ಊಟ ಮಾಡ್ತಾ ಇದ್ದೀವಿ. ಅಮ್ಮ ರಸಮ್ ಕೂಡ ಮಾಡಿದರು. ನಿನ್ನೆ ವ್ಲಾಗಲ್ಲಿ ನಾನು ತೋರಿಸಿದ್ದೆ. ನಾನು ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ, ಯಾಕಂದರೆ ಹಪ್ಪಳ ನೋಡಿದ ತಕ್ಷಣ ನನಗೆ ಬೇರೆ ಏನು ಕೆಲಸ ನೆನಪಾಗಲೇ ಇಲ್ಲ. ನಮ್ಮಮ್ಮ ಹೋಳಿಗೆ ಮಾಡೋಣ ಅಂತ ಹೇಳಿದರು. ಕಾಯಿ ಹೋಳಿಗೆ ಮಾಡಿಕೊಡ್ತೀನಿ, ಒಯ್ಯೋಕ್ಕೂ ಆಗುತ್ತೆ, ಇಲ್ಲಿ ತಿನ್ನೋಕ್ಕೂ ಆಗುತ್ತೆ ಅಂತ. ನಾನು ಹಪ್ಪಳ ಮಾಡ್ತೀನಿ ಅಂದಮೇಲೆ ಹೋಳಿಗೆನೂ ಬೇಡ ಏನೂ ಬೇಡ ಅಂದೆ. ನನಗೆ ಹಪ್ಪಳ ಅಂದರೆ ಇಷ್ಟ. ಇವಾಗಲೂ ಎಡಿಟಿಂಗ್ ಮಾಡಬೇಕಿದ್ರೆ ನಿಜ ಹೇಳ್ತೀನಿ, ನಂಗೆ ಬಾಯಲ್ಲಿ ನೀರು ಬರುತ್ತೆ. ನನಗೆ ಊಟ ಬಿಡು, ತಿಂಡಿ ಬಿಡು ಅಂದರೂ ಬಿಡ್ತೀನಿ, ಹಪ್ಪಳ ಮಾತ್ರ ನನಗೆ ಬಿಡೋಕ್ಕಾಗದೇ ಇರೋದು. ಅಷ್ಟು ಇಷ್ಟ ನನಗೆ. ಅದೇನೋ ಒಂಥರ ಕೆಟ್ಟ ರುಚಿ ಅದು. ಈಗ ಊಟ ಮಾಡ್ತಾಯಿದ್ವಿ. ತಮ್ಮ ಕೂಡ ಊಟ ಮಾಡ್ದ. ಈಗ ನಾನು ಅಮ್ಮ ಊಟ ಮಾಡ್ತಾಯಿದ್ವಿ. ಅನ್ನ ಎಲ್ಲ ಬಿಸಿ ಬಿಸಿ ಇತ್ತು. ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋದಾಗ ಮಾತ್ರ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಅನಿಸುತ್ತೆ. ನನಗೆ ಈ ಚಪ್ಪೆ ರೊಟ್ಟಿನೂ ಅಷ್ಟೇ ತುಂಬ ತಿನ್ನಬೇಕು ಅಂತ ಅನಿಸಿತ್ತು ದೀಪಾವಳಿ ಹಬ್ಬದ ಟೈಮಲ್ಲಿ. ಹೇಳಿದ ತಕ್ಷಣ ಅಮ್ಮ ಅದನ್ನು ಕೂಡ ಮಾಡಿ ಕೊಟ್ಟರು, ನನಗೆ ಒಯ್ಯೋಕ್ಕೂ ಆಗುತ್ತೆ ಅಂತ ಹೇಳಿ. ಇದನ್ನು ನಾವು ಕಾಯಿ ಚಟ್ನಿ ಜೊತೆಗೆ ತಿಂತೀವಿ. ಫಸ್ಟಿಗೆ ಒಂದೆರಡು ಅಷ್ಟು ಚೆನ್ನಾಗಿ ಬರಲಿಲ್ಲ, ಆಮೇಲೆ ಮಾತ್ರ ತುಂಬ ಚೆನ್ನಾಗಿ ಬಂತು. ನಾನು ಯಾವತ್ತೂ ಉದ್ದಿ ಇರಲಿಲ್ಲ, ನಾನು ಕೂಡ ಉದ್ದಿದೆ, ಆದರೆ ಅದ್ರ ವೀಡಿಯೋನ ನಾನು ಮಾಡಲಿಲ್ಲ. ಸುಮಾರು ಆಗಿತ್ತು, ಒಂದು 2 ಸೇರಷ್ಟು ಹಾಕಿದ್ರಂತ ಅಮ್ಮ. ಒಂದು ಹತ್ತತ್ರ ಒಂದು 25-30 ಜಾಸ್ತಿನೇ ಆಗಿತ್ತು, ಒಂದು 50 ಆಗಿತ್ತು ಅನಿಸುತ್ತೆ. ನಾನೊಂದು ಸ್ವಲ್ಪ ತೊಗೊಬಂದೆ, ಅಮ್ಮಂಗೂ ಒಂದು ಸ್ವಲ್ಪ ನಾನು ಇಟ್ಟು ಬಂದೆ. ಅವ್ರೇನು ತಿಂತಾರೋ ಇಲ್ಲ ಗೊತ್ತಿಲ್ಲ, ಅದಕ್ಕೆ ಅವ್ರು ನನಗೆ ಭಾಳ ಇಡಬೇಡ, ನಿಂಗೆ ಎಷ್ಟು ಬೇಕು ಅಷ್ಟು ಒಯ್ಯಿ, ನನಗೊಂದು ಸ್ವಲ್ಪ ಮಾತ್ರ ಇಡು ಅಂತ ಹೇಳಿದ್ರು. ಇದನ್ನು ದೀಪಾವಳಿ ಹಬ್ಬದ ಹಿಂದಿನ ದಿನ ಮಾಡ್ತಾರೆ. ನಾನು ಅಮ್ಮ ಅದೇ ಮಾತಾಡ್ತಾ ಇದ್ವಿ. ಆವಾಗ ದನ ಬರಬೇಕು ಮನೆಗೆ. ದನ ಬಂದ ಮೇಲೆ ದನಕ್ಕೆಲ್ಲ ಓಕ್ಲಿ ಮಾಡಬೇಕು. ಓಕ್ಲಿ ಮಾಡಿದ ನಂತರ ಚಪ್ಪೆ ರೊಟ್ಟಿ ಮಾಡಬೇಕು. ಇವಾಗೆಲ್ಲ ಆ ಪದ್ಧತಿನ ನಡೆಸೋದಿಲ್ಲ. 2 ದಿನ ಮುಂಚೆನೂ ಮಾಡಿ ಇಟ್ಕೊಳ್ಳೋರು ಕೂಡ ಇದ್ದಾರೆ, ಯಾಕಂದರೆ ಹಬ್ಬದ ಟೈಮಲ್ಲಿ ಆಗಲ್ಲ ಅಂತ. ಆವಾಗೆಲ್ಲ ಹಳ್ಳಿಗಳಲ್ಲಿ ಹಬ್ಬ ಅಂದರೆ ಇಡೀ ರಾತ್ರಿ ಜಾಗರಣೆ ಮಾಡೋದೇ ಒಂದು ಹಬ್ಬ ಯಾಕಾದರೂ ಬರುತ್ತೋ ಅಂತ ಹೇಳೋ ಥರ ಹಬ್ಬಗಳಾಗ್ತಾಯಿತ್ತು. ಮತ್ತು ದೀಪಾವಳಿಗೂ ಅಷ್ಟೇ. ದೀಪಾವಳಿ ಅಂತ ನಮ್ಮ ಹಳ್ಳಿಗಳಲ್ಲಿ ಹೇಳಲ್ಲ, ದೊಡ್ಡ ಹಬ್ಬ ಅಂತ ಹೇಳ್ತಾರೆ. ಅದು ಹಬ್ಬಗಳಲ್ಲೇ ದೊಡ್ಡ ಹಬ್ಬ ಅಂದರೆ ಅದು ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಜಾನುವಾರಿಗೆ ಕಟ್ಟೋದಕ್ಕೆ ಸಣ್ಣ ಸಣ್ಣದು ಮಾಡಿ 2 ಹೋಲ್ ಮಾಡಿ ಅದನ್ನು ಸುರಿತಾರೆ. ಅಡಿಕೆ, ಆಮೇಲೆ ವಿಳ್ಯೆದೆಲೆ, ಪಚ್ಚತೆನೆ, ಏನೇನೋ ಅದೆಲ್ಲ ಹಾಕಿ, ನನಗಿವಾಗ ಮರ್ತು ಹೋಗಿದೆ, ಪುಂಡಿ ಕೋಲು ಅಂತ ಬರುತ್ತೆ, ಅದ್ರ ನಾರನ್ನು ತಂದು ಅದರಲ್ಲಿ ದಾರ ಮಾಡಿ ಕಟ್ತಾರೆ. ಇವಾಗೆಲ್ಲ ಹೆಂಗೆ ಮಾಡ್ತಾರೋ ನನಗೂ ಗೊತ್ತಿಲ್ಲ. ಬೆಳಗಿನ ಜಾವನೇ ಕಟ್ಟಬೇಕು ಅದನ್ನು. ಅದು ದೀಪ ಹಚ್ಚಿಟ್ಟು ಅದಕ್ಕೂ ತುಂಬ ಪದ್ಧತಿ ಎಲ್ಲ ಇರುತ್ತೆ. ನೋಡೋಣ, ಆದರೆ ಒಂದು ವರ್ಷ ನಾನು ಊರಿಗೆ ಹೋಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆದರೆ ಇವಾಗೆಲ್ಲ ದನಗಳು ಇರಲ್ವಲ್ಲ, ಹಾಗಾಗಿ ಗೋಪೂಜೆ ಏನು ಮಾಡಲ್ಲ ನಮ್ಮಮ್ಮ. ಬೆಳ್ಳಿದನ್ನ ಇಟ್ಟು
ಅದು ದನಿನ ಹೆಜ್ಜೆ ಬರೀತಾರೆ, ಗೋ ಹೆಜ್ಜೆನ ಬರೆದ್ಬಿಟ್ಟು ಹಾಗೆ ಪೂಜೆನ ಮಾಡ್ತಾರೆ. ನಾನು ಕೂಡ ಈ ಸಲ ಮಾಡಿದ್ದೆ ಅದೇ ಥರ. ಅಂದರೆ ಗೋವಿಂದು ಹೆಜ್ಜೆದು ಚಿತ್ರ ಒಂದು ಬರೆದಿರಲಿಲ್ಲ ಅಷ್ಟೇ, ಬಾಕಿ ಎಲ್ಲ ನಾನು ಮಾಡಿದ್ದೆ. ಆದರೆ ಆ ಹಬ್ಬದ ಕಳೆ ಇರುತ್ತಲ್ವ, ಏನೇ ಅಂದರೂ ಹಳ್ಳಿಗಳಲ್ಲೇ ಒಂಥರ ಚೆನ್ನಾಗೆ. ಇದು ಏನಂದರೆ ಸಣ್ಣ ಉರಿ ಮಾಡಿ ಚೆನ್ನಾಗಿ ಬೇಯಿಸ್ಬೇಕಿದು. ಅಂದರೆ ಈ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ವ ಆ ಥರ ಅಲ್ಲ, ಇದು ಗಟ್ಟಿ ಆಗುತ್ತೆ. ಒಂದಿನ ಚೆನ್ನಾಗಿ ಗಾಳಿ ಆಡೋದಕ್ಕೆ ಬಿಟ್ಟರೆ ಗಟ್ಟಿಯಾಗಿರುತ್ತೆ. ಈ ಹಪ್ಪಳ ಎಲ್ಲ ಇರುತ್ತೆ ಗೊತ್ತಾ, ಸೇಮ್ ಅದೇ ಥರ ಇರುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಡೈನಿಂಗ್ ಟೇಬಲ್ ಮೇಲೆ ಒಂದು ಬಟ್ಟೆ ಹಾಕಿ ಅದನ್ನು ಆರು ಹಾಕು ಅಂತ ಹೇಳಿದ್ರು ಅಮ್ಮ. ಹಾಗಾಗಿ ನಾನು ಈ ಥರ ಡೈನಿಂಗ್ ಟೇಬಲ್ ಮೇಲೆ ಆರಿ ಹಾಕ್ತಾ ಇದ್ದೀನಿ. ಇನ್ನು ಒಂದು ಸ್ವಲ್ಪ ಇದ್ದಾವೆ ಮಾಡೋದು. ಇದಿಷ್ಟನ್ನ ಆಲ್ರೆಡಿ ಆರು ಹಾಕಿದ್ದೀನಿ. ಈಗ ಇದನ್ನು ಹೇಗೆ ತಿನ್ನೋದು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೆಲ್ಲ ಮಾಡೋಷ್ಟೊತ್ತಿಗೆ 6-6:30 ಆಯಿತು. ಇವತ್ತು ನಾನು ದೊಡ್ಡ ಮನೆಗೆ ಹೋಗಲಿಲ್ಲ. ನಮ್ಮನೆಯವ್ರು ಯಾಕೆ ಹೋಗಿಲ್ಲ, ಹೋಗಬೇಕಾಗಿತ್ತು ಅಂದರು. ಇದೆಲ್ಲ ಮಾಡೋಷ್ಟೊತ್ತಿಗೆ ಸಾಕದಂಗೆ ಆಯಿತಾ, ಹಾಗಾಗಿ ಯಾಕೋ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಹೋಗಲಿಲ್ಲ ನಾನು. ಈ ಥರ ಚಪ್ಪೆ ರೊಟ್ಟಿನ ಕೆಂಡದಲ್ಲಿ ಸುಡಬೇಕು, ಆವಾಗ ಅದು ತುಂಬ ಗರಿಗರಿಯಾಗಿ ಬರುತ್ತೆ. ಗ್ಯಾಸಲ್ಲೇ ನಾವು ಹಪ್ಪಳ ಎಲ್ಲ ಸುಡ್ತೀವಲ್ವ, ಸೇಮ್ ಅದೇ ಥರ ನಾನು ಅದನ್ನು ಸುಡ್ತಾ ಇದ್ದೀನಿ. ಇದಕ್ಕೆ ಕಾಯಿ ಚಟ್ನಿ ಹಚ್ಕೊಂಡು ತಿನ್ನೋದು. ಕೆಲವೊಬ್ಬರು ಉಪ್ಪು ಮತ್ತು ಉಪ್ಪಿನ ತುಪ್ಪ ಅಂತ ಇರುತ್ತೆ ಗೊತ್ತಾ, ಈ ತುಪ್ಪ ಕಾಯಿಸಿದಾಗ ಕೆಳಗಡೆ ಉಳಿಯುತ್ತೆ ಗೊತ್ತಾ, ಅದನ್ನು ಹಚ್ಕೊಂಡು ತಿಂತಾರೆ ನಮ್ಮ ಮನೆಯವ್ರ ಕಡೆ ಎಲ್ಲ. ನಮ್ಮಲ್ಲಿ ಇದಕ್ಕೆ ಕಾಯಿ ಚಟ್ನಿ ಹಚ್ಕೊಂಡು ತಿನ್ನೋದು. ಇದು ಬೆಳಗ್ಗೆ ಮಾಡಿರೋ ಕಾಯಿ ಚಟ್ನಿ ಇತ್ತು, ಹಾಗಾಗಿ ನನಗೂ ತುಂಬ ತಿನ್ನಬೇಕು ಅಂತ ಅನಿಸಿತು. ಅಮ್ಮ ಹಾಗೆ ಬಿಸಿ ಬಿಸಿ ಹಪ್ಪಳ ಮತ್ತೆ ಮಾಡಿ ಕೊಟ್ಟರು. ನನಗೆ ತಣ್ಣನ ಹಪ್ಪಳ ಇಷ್ಟ ಆಗಲ್ಲ, ಸ್ವಲ್ಪ ಬಿಸಿ ಬಿಸಿ ಹಪ್ಪಳನ ನಾನು ಇಷ್ಟಪಡ್ತೀನಿ. ಹಾಗಾಗಿ ಯಾವಾಗ ಬೇಕೋ ಆವಾಗ ಮಾಡಿ ಕೊಡ್ತಾರೆ. ಹಾಗೆ ನೆಕ್ಸ್ಟ್ ಡೇ ಇದು ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಊರಿಗೆ ಹೋಗಬೇಕು. ನಿನ್ನೆ ಸಂಜೆಯಿಂದ ಯಾಕೋ ಬೇಜಾರು ಅನ್ನಿಸ್ತಾ ಇದೆ. ಇವತ್ತು ಎದ್ದಿದ್ದು ಕೂಡ ಲೇಟ್ ಆಗಿದೆ. ಎಷ್ಟೊತ್ತಿಗೆ 7 ಗಂಟೆಗೆ ಎದ್ದಿದ್ದೀನಿ. ನಮ್ಮ ಅಮ್ಮನೂ ಇವತ್ತು ಲೇಟಾಗಿದ್ದರು. ನಿನ್ನೆ ರಾತ್ರಿ ಮಾತಾಡ್ತಾ ಮಲ್ಗಿದ್ವಾ, ಲೇಟಾಗಿ ಹೋಯಿತು ಮಲಗೋದು. ಎಷ್ಟೊತ್ತಿಗೆ ಮಲಗಿದ್ವೋ ಏನೋ ಗೊತ್ತಿಲ್ಲ. ಬೆಳಗ್ಗೆ ಇಬ್ಬರಿಗೂ ಎಚ್ಚರ ಇಲ್ಲ. ನಾನು ಬೆಳಗ್ಗೆ ಒಂದು ಸಲ 4:15 ಅಷ್ಟೊತ್ತಿಗೆ ಎದ್ದಿದ್ದೆ. ಎದ್ದು ಮಲಗಿದೆ. ಆಮೇಲೆ ಹಂಗೆ ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿದೆ. ನಂಗೆ ಈ ಸಲ ಇಲ್ಲಿ ಬಂದಾಗ ಯಾವಾಗಲೂ ನಂಗೆ ಬಂದಾಗ ನಿದ್ದೆ ಸರಿಯಾಗಿ ಬರೋದೇ ಇಲ್ಲ. ಈ ಸಲ ಯಾಕೋ ಗೊತ್ತಿಲ್ಲ, ನೆಮ್ಮದಿಯಾಗಿ ಎಲ್ಲ ದಿನವೂ ಚೆನ್ನಾಗೇ ಮಲಗಿದ್ದೀನಿ. ಆದರೆ ಬೇಗ ಎಚ್ಚರ ಆಗುತ್ತೆ. ಇಲ್ಲಿ ಬಂದಾಗ ನಾನು ಆರಾಮಾಗಿ ಲೇಟಾಗಿ ಹೇಳೋಣ ಅನ್ಸುತ್ತೆ, ಆದರೆ ಬೇಗ ಎಚ್ಚರ ಆಗುತ್ತೆ. ಬೇಗ ಅಂದರೆ ಅದೇ 6:30-7 ಗಂಟೆಗೆ ಎಚ್ಚರ ಆಗುತ್ತೆ. ಅಂದರೆ ಒಂದು 7-8 ಗಂಟೆ ತನಕ ಎಲ್ಲ ಮಲಗೋಣ ಅನಿಸುತ್ತೆ, ಎಚ್ಚರ ಆಗುತ್ತೆ. ಯಾಕೋ ಗೊತ್ತಿಲ್ಲ, ಇವತ್ತು ಸ್ವಲ್ಪ ಥಂಡಿ ಆದಂಗೆ ಅನಿಸ್ತಾ ಇತ್ತು. ನಮ್ಮ ಸೋನುಗೆ ನಿನ್ನೆಯಿಂದ ನನ್ನನ್ನು ನಮ್ಮ ತಮ್ಮನ ಇದು ಮಾಡ್ತಾ ಇಲ್ಲ, ಹತ್ರಕ್ಕೂ ಬರ್ತಾ ಇಲ್ಲ. ಹೊಟ್ಟೆನೂ ಏನಪ್ಪ ಕರ್ಕೆ ತಿಂತಾ ಇದ್ದಾನೆ. ಸ್ನಾನ ಮಾಡಿಸಿದ್ದೀವಿ ಅಂತ ಹೇಳಿ ನಾವು ಕರೆದ್ರೂ ಬರ್ತಾ ಇಲ್ಲ. ಇವತ್ತು ಒಂಚೂರು ಕರೆದ್ರೆ ಬರ್ತಾ ಇದ್ದಾನೆ. ಈಗ ಬೆಳಗ್ಗೆ ನೆನ್ನೆ ಅಲ್ಲಿ ಮಲಗ್ತಾನೆ, ಎದ್ದೇ ಬರ್ತಿರ್ಲಿಲ್ಲ, ಅಷ್ಟು ಸಿಟ್ಟು ಬಂದಿದ್ದಾನೆ ಸ್ನಾನ ಮಾಡಿಸಿದ್ದೀವಿ ಅಂತ ಹೇಳಿ. ಇವತ್ತು ತಿಂಡಿ ಬಂದು ರೊಟ್ಟಿ. ನನಗೂ ಒಯ್ಯೋಕ್ಕಾಗುತ್ತೆ ಅಂತ ಅಮ್ಮ ರೊಟ್ಟಿ ಮಾಡಿಕೊಡ್ತೀನಿ ಅಂದರು. ನಿನ್ನೆ ಚಪ್ಪೆ ರೊಟ್ಟಿ ಮಾಡಿದ್ವಿ, ಚೆನ್ನಾಗಾಗಿದ್ದಾವೆ. ಆಮೇಲೆ ರಾತ್ರಿ ನಾನು ಅದನ್ನೇ ತಿಂದು ಮಲಗಿದೆ. ಇದು ಮೂಲಂಗಿ ಸೊಪ್ಪಿದೆ, ಮತ್ತು ಇದು ಏನದು ಪಾಲಕ್ ಹಾಕಿದ್ದಾರೆ. ಪಾಲಕ್ ಸೊಪ್ಪನ್ನ ಕೊಯ್ಯಿ ಅಂತಿದ್ದಾರೆ ಅಮ್ಮ. ಈಗ ಕೊಯ್ದು ಹೆಚ್ಚಿಗೆ ಕೊಡ್ತೀನಿ. ಪಾಲಕ್ ಸೊಪ್ಪು ಹಾಕಿ ಇದು ಪುಂಡಿ ಸೊಪ್ಪು ಮಾಡ್ತಾರೆ. ಬಸಳೆ ಸೊಪ್ಪಿಲ್ಲ, ಹಾಗಾಗಿ ಬಸಳೆ ಗಿಡ ಚೆನ್ನಾಗಿ ಎದ್ದಿದ್ದಾವೆ, ಒಯ್ಯಬೇಕು. ನಾನು ನಿನ್ನೆ ಒಂದಷ್ಟು ಗಿಡಗಳನ್ನೆಲ್ಲ ನಟ್ಟಿಟ್ಕೊಂಡಿದ್ದೀನಿ. ಸೇವಂತಿಗೆ ಗಿಡನ ನಮ್ಮನೆಯವ್ರು ಅದೇ ಅಂತಿದ್ರು, ಏನು ಸೇವಂತಿಗೆ ಮಾಡೋಕ್ಕೆ ಕಲ್ತ್ಬಿಟ್ಟಿದೆಯಲ್ಲ, ಅಲ್ಲ ಸೇವಂತಿಗೆ ಮಾಡೋಕ್ಕೆ ಶುರು ಮಾಡಿದೆಯಲ್ಲ ಅಂತ. ಇದೇನು ಗೊತ್ತಾ, ಅಯ್ಯೋ ನನಗೇನೋ ಹೊಟ್ಟೆನೂ ಅನಿಸುತ್ತದೆ, ವಾಮಿಟ್ ಮಾಡ್ತಾ ಇದ್ದಾನೆ. ಇಷ್ಟಿಷ್ಟೇ ಆಗುತ್ತೆ, ಗಿಡದಲ್ಲಿ ಚೆಂದ ಹೂ ಬಿಡುತ್ತೆ. ನಾನು ತುಂಬ ಸಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿರಿ, ನನ್ನ ವೀಡಿಯೋದಲ್ಲಿ. ಹಾಗಾಗಿ ನಮ್ಮಮ್ಮ ಅದನ್ನು ತುದಿನ ಕಟ್ ಮಾಡಬೇಕು. ಒಂದಿಷ್ಟು ಗಿಡ ಆದ ನಂತರ ತುದಿ ಕಟ್ ಮಾಡಿದ್ರೆ ಇಷ್ಟೇ ಆಗ್ತವೆ. ನಮ್ಮಮ್ಮ ಹಂಗೆ ಮಾಡಿಲ್ಲ, ಹಾಗಾಗಿ ಇಷ್ಟಿಷ್ಟು ಎತ್ತರ ಆಗಿದ್ದಾವೆ. ಅವ್ರು ಈ ಸಲ ಅದು ಕೋಲು ಕೊಟ್ಟಿಲ್ಲ. ಏನು ಚೆನ್ನಾಗಿ ನಾನೇ ಇಲ್ಲೊಂದು ಇದ್ವು ಅವ ಇಲ್ಲಿ ಎದುರುಗಡೆ ಇಡಮ್ಮ ಅಂತ ಹೇಳಿದೆ. ಹಾಗಾಗಿ ಎದುರುಗಡೆ ತಂದು ಇಟ್ಟಿದ್ದಾರೆ. ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತೊಂದು ದಾಸವಾಳ ಗಿಡ ಇದೆ, ಅದೊಂದು ಕಟ್ ಮಾಡ್ಕೊಂಡು ಒಯ್ಯಬೇಕು. ಅಮ್ಮ ಒಂದು ಗಿಡನ ಕವರಿಗೆ ಹಾಕಿಕೊಟ್ಟಿದ್ರು, ಪಾಟಿಗೆ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಆಗಿದೆ. ಆದರೂ ಅದೊಂದು 2-3 ಗಿಡ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಅಮ್ಮ ಬಿಸಿ ನೀರು ಮಾಡಿಟ್ಟಿದ್ದೀನಿ ನೋಡು. ಸೋನುಗೆ ಹೊಟ್ಟೆ ನೋವೇನೋ ವಾಮಿಟ್ ಮಾಡ್ತಾ ಇದ್ದಾನೆ. ಕರ್ಕೆ ತಿಂತಾ ಇದ್ದ, ಈಗ ವಾಮಿಟ್ ಮಾಡ್ತಾ ಇದ್ದಾನೆ. ಇಲ್ಲಪ್ಪ, ಏನೂ ತಂದಿರಲಿಲ್ಲ. ಚಿಕ್ಕಪ್ಪನ ಮಗ ಏನಾದ್ರು ತರ್ತಾನೆ ಅವನಿಗೆ, ಅಂದರೆ ಮೊಟ್ಟೆ ಗಿಟ್ಟೆ ಅದೆಲ್ಲ, ಅದಕ್ಕೆ ಅಂತಾರೆ. ಇಲ್ಲಪ್ಪ ಏನೂ ತಂದಿಲ್ಲ ಅವನು, ಇಲ್ಲೇ ಇದ್ದ ಸಂಜೆ ತನಕನೂ. ರಾತ್ರಿ ಊಟ ಮಾಡ್ಕೊಂಡು ಹೋದ ಅವನು. ಕಸ ಹೊಡೆದಿದ್ದೀನಮ್ಮ. ಹಾಂ, ಕಸ ಹೊಡೆದೆ. ಹಾಂ, ಇಷ್ಟು ಹೊಡೆದೆ. ಈಗ ನೀರು ಕುಡಿದು ಪಾಲಕ್ ಸೊಪ್ಪು ಕೊಯ್ಬೇಕು. ನಾನು ಅದು ಸಾಗರದ ಡಾಕ್ಟ್ರು ಮಾತ್ರೆ ಕೊಟ್ಟಿದ್ರಲ್ವ, ಅದು ಇವತ್ತು ತಿನ್ನೋದು, ನಿನ್ನೆ ತಿನ್ನೋದು ನಂಗೆ ಗೊತ್ತೇ ಇಲ್ಲ. ನಿನ್ನೆ ತಿಂದಿದ್ದೀನಿ ಅಂತ ಇವತ್ತು ತಿಂದಿಲ್ಲ ನಾನು, ಮರ್ತೋಗ್ಬಿಟ್ಟಿದೆ.
ಮತ್ತು ಇವತ್ತು ಲೇಟು ಆಯ್ತಲ್ಲ, ಟೀ ಕುಡಿಯೋಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ, ಹಾಗಾಗಿ ಇವತ್ತು ತಿನ್ನಲೂ ಇಲ್ಲ ನಾನು. ಅದು ಒಂದು ಇದಕ್ಕೆ ನಾಳೆ ತಿಂತೀನಿ ಊರಿಗೆ ಹೋದಾಗ. ಅಮ್ಮ ಹಿಂದಿನ ದಿನವೇ ಪಾಲಕ್ ಸೊಪ್ಪನ್ನ ಕೊಯ್ದಿಡು ಅಂತ ಹೇಳಿದರು. ಇದು ಪಾಲಕ್ ಸೊಪ್ಪು ಯಾವುದು ಮೂಲಂಗಿ ಸೊಪ್ಪು ಯಾವುದೋ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಸೊಂಪಾಗಿ ಬೆಳೆದಿತ್ತು. ಪಾಲಕ್ ಸೊಪ್ಪು ಹಾಕಿ ಇವತ್ತು ಅಮ್ಮ ಪುಂಡಿ ಸೊಪ್ಪು ಮಾಡಿ ಕೊಡ್ತಾರೆ, ನಂಗೆ ಒಯ್ಯೋಕ್ಕೂ ಆಗುತ್ತೆ ಅಂತ. ನಾನು ಅದ್ರ ಜೊತೆಗೇ ಒಂದು ಸ್ವಲ್ಪ ಎಳೆದು ಮೂಲಂಗಿ ಸೊಪ್ಪನ್ನು ಕೂಡ ಕೊಯ್ಕೊಂಡೆ, ಅದನ್ನು ಸೇರಿಸಿ ಹಾಕಿದೆ. ಆದರೆ ತುಂಬ ಮೂಲಂಗಿ ಸೊಪ್ಪನ್ನ ಹಾಕಿಬಿಡಿ, ವಾಸನೆ ಬಂದುಬಿಡುತ್ತೆ ಅದು. ಬೆಳಗ್ಗೆ ಅಷ್ಟು ವಾಸನೆ ಬರೋಲ್ಲ, ಸಂಜೆ ಕಡೆ ಪಲ್ಯ ಸ್ವಲ್ಪ ವಾಸನೆ ಆದಂಗೆ ಆಗಿತ್ತು. ಅಂದರೆ ತುಂಬ ಅಲ್ಲ, ತಿನ್ನಕ್ಕೆ ಬರದೇ ಇರೋ ಅಷ್ಟಲ್ಲ, ಚೆನ್ನಾಗಿತ್ತು. ಆದರೆ ತುಂಬ ಹಾಕಿಬಿಡಿ, ಒಂದು 7-8 ಎಲೆ ಅಷ್ಟು ಹಾಕದೇ ಇದ್ದರೂ ನಡೆಯುತ್ತೆ. ಬಂದಾಗಿಂದ ನಾನು ಸರಿಯಾಗಿ ಟೀನೇ ಕುಡ್ದಿರಲಿಲ್ಲ, ಯಾಕಂದರೆ ಟೀ ಪುಡಿ ಚೆನ್ನಾಗಿ ಇರ್ತಿರಲಿಲ್ಲ. ಹಾಗಾಗಿ ಇವತ್ತು ಒಂದು ಒಳ್ಳೆ ಟೀನ ಕುಡಿದೆ. ನಿನ್ನೆ ಹೋಗಿ ತೊಗೊಬಂದಿದ್ದೆ ಅಲ್ಲ, ಚೆನ್ನಾಗಿತ್ತು ಇವತ್ತು ಟೀ. ಹಾಗೆ ಅಮ್ಮ ಒಳಗಡೆ ಪಲ್ಯ ಮಾಡ್ತಾಯಿದ್ರು, ಪುಂಡಿ ಸೊಪ್ಪು. ನಾನು ತುಂಬ ಸಲ ಇದು ರೆಸಿಪಿ ಶೇರ್ ಮಾಡಿದ್ದೀನಲ್ವ. ಅಮ್ಮ ಒಗ್ಗರಣೆ ಹಾಕು ಅಂತ ಹೇಳಿದರು, ಹಾಗಾಗಿ ಪುಂಡಿ ಸೊಪ್ಪಿಗೆ ನಾನು ಒಗ್ಗರಣೆನ ಹಾಕ್ತಾಯಿದ್ದೀನಿ. ಇವತ್ತು ಕೆಲಸ ಜಾಸ್ತಿ ಇತ್ತು, ಬೇಗ ಮುಗಿಸ್ಕೊಳ್ಳೋಣ ಅಂಥೇಳಿ ಪಾತ್ರೆನೂ ಕೂಡ ನಾನು ಬೆಳಗ್ಗೆ ಬೇಗನೆ ತೊಳಿತಾ ಇದ್ದೀನಿ. ತಿಂಡಿ ತಿಂದಾಗಿಲ್ಲ, ಅಮ್ಮ ರೊಟ್ಟಿ ಮಾಡ್ತಾಯಿದ್ರು, ಈ ಕಡೆ ನಾನು ಪಾತ್ರೆಗಳನ್ನ ತೊಳಿತಾ ಇದ್ದೀನಿ. ಹೊರಗಡೆ ತುಂಬ ಚಳಿ ಇತ್ತು, ಹಾಗಾಗಿ ನಾನು ಬೆಂಕಿ ಹಾಕಿದ್ದೆ. ಬಿಸಿ ನೀರನ್ನು ಬಕೆಟಲ್ಲಿ ತಂದಿಟ್ಕೊಂಡು, ಮತ್ತು ಹಾಲಿನ ಪಾತ್ರೆಗಳು ತುಂಬ ಜಿಬಿ ಇರುತ್ತೆ, ಹಾಗಾಗಿ ನಾನು ಬಿಸಿ ನೀರಲ್ಲೇ ಪಾತ್ರೆನ ತೊಳಿತಾ ಇದ್ದೀನಿ. ಏನು ಚೆನ್ನಾಗಿ ಅನ್ನಿಸ್ತಾ ಇತ್ತು ಗೊತ್ತಾ, ಅಂದರೆ ಬಿಸಿ ನೀರಲ್ಲಿ ಪಾತ್ರೆ ತೊಳೆದಾಗ ಒಂಥರ ಕೈ ಬೆಚ್ಚಗೆ ಅನಿಸುತ್ತಲ್ವ, ಚೆನ್ನಾಗಿ ಆಗ್ತಾಯಿತ್ತು. ಹಾಗೆ ನನ್ನ ಪಾತ್ರೆ ಕೂಡ ತೊಳೆದಾಯಿತು. ಅಷ್ಟೊತ್ತಿಗೆ ಅಮ್ಮ ಒಂದಷ್ಟು ರೊಟ್ಟಿ ಕೂಡ ಮಾಡಿದರು. ಚಿಕ್ಕಪ್ಪನ ಮಗ ತಿಂಡಿ ತಿಂತಾಯಿದ್ದ, ಅವನದಾದಮೇಲೆ ನಾನು ತಿನ್ನೋಣ ಅಂತ. ಅಮ್ಮ ಎಮ್ಮೆ ಕರ್ಕೊಂಬರ್ತೀನಿ, ಆಮೇಲೆ ತಿಂತೀನಿ ಅಂತ ಹೇಳಿದರು. ಹಾಗಾಗಿ ನೀನು ತಿಂತಾಯಿರು, ನಾನು ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ರು. ಈಗ ನಾನು ತಿಂಡಿನ ತಿಂತಾಯಿದ್ದೀನಿ. ಸ್ವಲ್ಪ ಕೆನೆ ತುಪ್ಪ ಮಾಡಿದ್ದಿತ್ತಲ್ವ, ಅದು ಖಾಲಿ ಮಾಡಬೇಕಲ್ವ, ಅದಕ್ಕೇ ಅದನ್ನು ಹಾಕ್ಕೊಂಡು ಈ ಥರ ಪಲ್ಯ ಹಾಕ್ಕೊಂಡು ತಿಂದೆ. ಅಮ್ಮ ಚಟ್ನಿ ಪುಡಿ, ಖಾರ ಚಟ್ನಿ ಎರಡೂ ಇತ್ತು. ನನಗೆ ಎರಡೂ ಯಾವ್ದು ಬೇಡ ಅಂದೆ, ಯಾಕಂದರೆ ಚಟ್ನಿ ಪುಡಿ ಶೇಂಗಾ ಹಾಕಿದ್ದಾರೆ, ಹಾಗಾಗಿ ನಾನು ಶೇಂಗಾ ತಿನ್ನಲ್ವಲ್ಲ, ಅದಕ್ಕೇ ನಾನು ಬೇಡ ಅಂತ ಅಂದೆ. ತುಂಬ ಚಳಿ ಇತ್ತು, ಹಾಗಾಗಿ ನಾನು ಬಿಸಿಲನ್ನು ಕಾಯಿಸ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಯವರು ಒಂದು ಸಲ ಊಟಕ್ಕೆ ಬರ್ತೀನಿ ಅಂತಾರೆ, ಒಂದು ಸಲ ಬರಲ್ಲ ಅಂತ ಇದ್ದಾರೆ. ಅವ್ರದ್ದು ಕಾಯಂ ಇಲ್ಲ, ನಮ್ಗೆ ನೆನ್ನೆದು ಸಾರಿದೆ. ಆಮೇಲೆ ಹೆಂಗಿದ್ರು ರೊಟ್ಟಿ ಇದೆಯಲ್ಲ, ನನಗೆ ಅನ್ನ ಸಾರು ಊಟ ಮಾಡಬೇಕಂತ ಅನಿಸಲ್ಲ. ರೊಟ್ಟಿ ಇದ್ದರೆ ರೊಟ್ಟಿನೇ ತಿಂದುಬಿಡ್ತೀನಿ. ನಮ್ಮ ಮನೆಯವ್ರು ಬಂದರೆ ಮಾತ್ರ ಅಡುಗೆ ಮಾಡೋಣಮ್ಮ ಅಂತ ಹೇಳಿದ್ದೀನಿ. ಏನೋ ಗೊತ್ತಿಲ್ಲ, ಊರಿಗೆ ಬರಬೇಕಿದ್ರೆ ಇರೋ ಖುಷಿ, ಹೋಗಬೇಕಿದ್ರೆ ಇರೋದೇ ಇಲ್ಲ. ನಿನ್ನೆಯಿಂದ ನಾನು ಸ್ವಲ್ಪ ಬೇಜಾರು ಮಾಡ್ಕೊತಾನೆ ಇದ್ದೆ. ಹಾಗೆ ನನಗೆ
ಬಂದಾಗಿಂದ ಆರಾಮಿದ್ದೆ. ಇವತ್ತು ಬೆಳಗ್ಗೆಯಿಂದ ಒಂಥರ ಥಂಡಿ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಮಧ್ಯಾಹ್ನ ನಾನು ತಡ್ಕೊಳಕ್ಕಾಗದೆ ಒಂದು ಥಂಡಿ ಮಾತ್ರೆನ ತಿಂದೆ. ಹಾಗೆ ಅಲ್ಲಿ ಅಮ್ಮ ಇದ್ರ ಗಿಡ, ಚೆಂಡು ಹೂವಿನ ಗಿಡ ಹಾಕಿದ್ರು. ಅದರಲ್ಲಿ ಒಂದಷ್ಟು ಬೀಜಗಳನ್ನ ಮಾಡಿಕೊಂಡೆ. ಅದು ನಮ್ಮ ಅಮ್ಮನ ಹತ್ರ ಒಂಥರ ಚೆಂಡು ಹೂವಿತ್ತು. ಆ ಗಿಡಗಳು ಇಲ್ವಂತೆ ಇವಾಗ. ಅದರಲ್ಲಿ ಬೀಜ ತುಂಬ ಚೆನ್ನಾಗಿ ಆಗುತ್ತೆ, ಗಿಡಗಳು ಚೆನ್ನಾಗಾಗುತ್ತೆ, ತುಂಬ ಎತ್ತರ ಹೋಗಲ್ಲ, ಸಣ್ಣದಿರುತ್ತೆ, ತುಂಬ ಹೂ ಬಿಡುತ್ತೆ, ಹಳದಿ ಕಲರ್ ಹೂವು ತುಂಬ ಚೆನ್ನಾಗಿತ್ತು. ಹೋದ ವರ್ಷ ನನ್ನ ಹತ್ರ ತುಂಬ ಇತ್ತು ಗಿಡ, ಈ ಟೈಮಲ್ಲೇ ಇತ್ತು ನನ್ನ ಹತ್ರ. ಇವಾಗ ನನ್ನ ಹತ್ರನೂ ಅದು ಬೀಜ ಇಲ್ಲ, ಅಮ್ಮನ ಹತ್ರನೂ ಇಲ್ವಂತೆ, ಯಾರ್ದಾರ ಹತ್ರ ಇಸ್ಕೊಳ್ಳಮ್ಮ ಅಂತ ಹೇಳಿದೆ. ಹಾಗೆ ಕೆಲಸ ಎಲ್ಲ ಆಗಿತ್ತಲ್ವ, ಈಗ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಏನಂದರೆ ಎಡಿಟಿಂಗಿಗೆ ವೀಡಿಯೋನ ಹಾಕ್ಕೊತಾ ಇದ್ದೀನಿ. ಊರಿಗೆ ಹೋಗೋ ಟೈಮಲ್ಲಿ ವೀಡಿಯೋನ ಪಬ್ಲಿಷ್ ಮಾಡೋದಕ್ಕಾಗುತ್ತೆ ಅಂತ ಹೇಳಿ. ತಮ್ಮ ಕೂಡ ಇವತ್ತು ಇರಲಿಲ್ಲ. ನಾನು ಊರಿಗೆ ಹೋಗ್ತೀನಿ ಅಂದಮೇಲೆ ಅವನು ಕೂಡ ಅವನ ಕೆಲಸಗಳಿಗೆ ಹೋಗ್ತಾ ಇದ್ದಾನೆ. ಹಾಗೆ ಇಲ್ಲಿ ಬಂದಾಗ ನೆಟ್ವರ್ಕ್ ಅಂತೂ ಸಿಗೋದೇ ಇಲ್ಲ. ಒಂದೇನಂದರೆ ನಾನು ಅಮ್ಮ ರಾತ್ರಿನೇ ಬಿಗ್ ಬಾಸ್ನ ನೋಡ್ತೀವಿ. ವಿಡಿಯೋ ಎಡಿಟ್ ಕೂಡ ಆಯಿತು. ವಿಡಿಯೋ ನಾವು ಹೋಗಬೇಕಿದ್ರೆ ಪೋಸ್ಟ್ ಮಾಡೋಕ್ಕಾಗುತ್ತೆ ಅಂತ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವರು ಬರ್ತಾ ಇದ್ದಾರೆ. ಇವತ್ತು ಬೇಗ ಕೆಲಸ ಆಯಿತು. ನಾನು ಅಮ್ಮಂಗೆ ನೆಲ ಒರೆಸಿ ಕೊಟ್ಟೆ, ಬೇಗ ಪಾತ್ರೆ ತೊಳೆದೆ, ರೊಟ್ಟಿನೂ ನಾನೇ ಒಂದಷ್ಟು ಮಾಡಿದೆ. ಅಮ್ಮಂಗೆ ಹೆಚ್ಚಿಗೆ ಕೆಲಸ ಆಗಲಿಲ್ಲ ಇವತ್ತು. ಒಂದು ಸ್ವಲ್ಪ ಪಾತ್ರೆಗಳು ತೊಳೆದಿದ್ದೆ, ಈಗಿನೂ ಒಂದು ಸ್ವಲ್ಪ ಪಾತ್ರೆಗಳಿದ್ದಾವೆ. ನಮ್ಮ ಮನೇಲಿ ಪಾತ್ರೆಗಳು ರಾಶಿಯೇ ಆಗುತ್ತೆ. ಅದೆಷ್ಟು ಪಾತ್ರೆ ತೊಳೆದ್ರೂ ಪಾತ್ರೆಗಳು ರಾಶಿನೇ ಇರುತ್ತೆ. ಅಮ್ಮ ಇನ್ನೊಂದಿಷ್ಟು ಪಾತ್ರೆ ತೊಳಿತಾ ಇದ್ದಾರೆ. ಸ್ನಾನ ಮಾಡು ಅಂದರು ನನಗೆ. ನೀನೇ ಮಾಡಮ್ಮ ಅಂದೆ. ಅವರು ಗಿಡಕ್ಕೆ ನೀರು ಬಿಟ್ಟು ಸ್ನಾನ ಮಾಡ್ತಾರಂತೆ. ಸಾರಾಯಿತು, ಅನ್ನಕ್ಕೆ ಒಂದಿಟ್ಟರೆ ಮುಗೀತು. ಅದೇ ತೊಂಡೆಕಾಯಿ ಸಾಂಬಾರು ಮಾಡಿದ್ರು. ನಿನ್ನೆದು ಸ್ವಲ್ಪ ರಸಮ್ ಇದೆ, ಹಾಗಾಗಿ ನಮ್ಮನೆಯವರಿಗಾಗಿ ಸ್ವಲ್ಪ ಸಾಂಬಾರು ಮಾಡಮ್ಮ ಅಂದೆ. ಅದು ನಮ್ಮಮ್ಮ ಒಂದು ರಾಶಿ ಸಾಂಬಾರು ಮಾಡಿದ್ದಾರೆ. ಅವ್ರಿಗೆ ಸ್ವಲ್ಪ ಮಾಡೋಕ್ಕೆ ಬರೋದಿಲ್ಲ. ಅವರೇ ಅಂದರು, ನಂಗೆ ಕಮ್ಮಿ ಮಾಡೋಕ್ಕೆ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಮಾಡಿದ್ದಾರೆ. ನನಗೆ ಅಷ್ಟು ಸಾಂಬಾರೇನು ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಮಜ್ಜಿಗೆನೂ ಇವತ್ತು ಬೆಳಗ್ಗೆನೇ ಕಡ್ದಿದ್ದಾರೆ. ನನಗೆ ಒಯ್ಯಕ್ಕೆ ಬೇಕು ಬೆಣ್ಣೆ ಅಂತ ಹೇಳಿ. ಇಲ್ಲಾಂದರೆ ಇಷ್ಟೊತ್ತಿಗೆ ನಾನು ಮಜ್ಜಿಗೆ ಕಡಿತಿದ್ದೆ. ಬಂದಾಗಿಂದ ನಾನೇ ಮಜ್ಜಿಗೆ ಕಡಿತೀನಿ. ನಮ್ಮ ಅಮ್ಮಂಗೆ ಮಜ್ಜಿಗೆ ಕಡ್ದಾಗ ಸುಸ್ತು ಆ ಥರ ಏನೂ ಆಗೋದಿಲ್ಲ. ನನಗೊಂಥರ ಶಕ್ತಿ ಮೀರಿ ಮಜ್ಜಿಗೆ ಕಡ್ದಂಗೆ ಕಡಿತೀನ, ಒಂಥರ ಸುಸ್ತಾದಂಗೆ ಆಗಿಬಿಡುತ್ತೆ. ನಿನ್ನೆ ಹಂಗೆ ಆಗಿತ್ತು. ಅದು 2 ಗಡಿಗೆ ಮಜ್ಜಿಗೆ ಕಡ್ದನ್ನ ಸಾಕಾದಂಗೆ ಆಗಿಬಿಡ್ತು ನಿನ್ನೆ ನನಗೆ. ಅವರು ಒಂಥರ ಈಸಿಯಾಗಿ ಕಡಿತಾರೆ, ನಂಗೆ ಅಭ್ಯಾಸ ಇಲ್ಲಲ್ಲ. ಹಾಗಾಗಿ ಈಗ ಸ್ನಾನ ಮಾಡಿಕೊಂಡು ನಿನ್ನೆ ಪಕ್ಕದ ಮನೆಗೆ ಹೋಗಿದ್ನಲ್ಲ, ಅವಳು ಏನಾಯಿತು ಅಂದರೆ, ನಮ್ಮನೇಲಿ ನಾನು ತೊಂಡೆಕಾಯಿ ಕೊಯ್ಕೊಂಡೆ ಅಲ್ಲ, ಒಂದು ಸ್ವಲ್ಪ ಇತ್ತು, ನಾನು ಅಲ್ಲೇ ಹಿಂದ್ಗಡೆ ತೊಳೆದು ಇಟ್ಟಿದ್ದೆ. ಅವಳು ಎಂತ ಅಡಿಕೆ ಒಣಸಕ್ಕೇನಕ್ಕೋ ಬಂದಿದ್ಲು. ನೋಡಿದವಳು ಇದೇನು ಒಂದು ಸಾರಿಗೂ ಆಗಲ್ಲ, ನಮ್ಮನೆಗೂ ಬಿಟ್ಟಿದ್ದಾವೆ, ಕೊಯ್ಕೊಂಡು ಹೋಗು ಅಂತ ಹೇಳಿದ್ಲು. ಸಂಜೆ ಹೋಗಿ ಕೊಯ್ಕೊಂಡು ಬಂದೆ. ಅವ್ರ ಮನೇಲಿ ಒಂದಷ್ಟು ಸಿಕ್ಕಿದ್ದಾವೆ. ಅದ್ರಾಗೆ ಒಂದು ಸ್ವಲ್ಪ ಅಮ್ಮಂಗೆ ಹೆಚ್ಚಿಕೊಟ್ಟೆ. ತರಕಾರಿಯವರು ಬಂದಿಲ್ಲ. ನಿನ್ನೆ ತರಕಾರಿಯವರು ಬರೋದಾಗಿತ್ತಂತೆ, ತರಕಾರಿಯವರೇ ಬಂದಿಲ್ಲ. ಅದೇ ಅಮ್ಮ ಅಂತಾಯಿದ್ರು, ತರಕಾರಿಯವರೇ ಬಂದಿಲ್ಲ ಅಂತ ಹೇಳ್ತಾಯಿದ್ರು. ಪಾಪ ಅವರು ಯಾರೂ ತೊಂಡೆಕಾಯಿ ತಿಂದಿಲ್ಲ. ಅವ್ರ ಮನೆ ಬಳ್ಳಿಲೂ ಬಿಟ್ಟಿದ್ರು ತೊಂಡೆಕಾಯಿ ಯಾರೂ ತಿಂದಿಲ್ಲ. ನಾನೇ ಅವ್ರ ಮನೆ ತೊಂಡೆಕಾಯಿ ಫಸ್ಟ್ ತಿಂತಾ ಇರೋದು. ಇವತ್ತು ಹೆಚ್ಚಿದ್ದೀನಿ ಅವ್ರ ಮನೆ ತೊಂಡೆಕಾಯಿನೇ. ಅಮ್ಮ ಅವಾಗವಾಗ ಸಾರಿಗೆ ಕೊಯ್ದು ಮಾಡ್ತಾಯಿದ್ರಂತೆ. ಅವ್ರ ಮನೇಲಿ ಫಸ್ಟ್ ಬಿಟ್ಟಿದ್ದು ಪಾಪ ನನಗೆ ಕೊಟ್ಟಿದ್ದಾರೆ. ನಾನು ಅದೇ ಅಂದೆ, ನೀನೇ ತಿಂದಿಲ್ಲ, ನನಗೆ ಕೊಟ್ಟಿದ್ದೀಯಲ್ಲ ಅಂತ. ಅಡ್ಡಿಲ್ಲ, ಕೊಯ್ಕೊಂಡು ಹೋಗು, ಇನ್ನೇನು ಅದು ಬಿಡುತ್ತೆ ಅಂತ ಹೇಳ್ತಾ ಇದ್ರು. ಅವ್ರ ಬಳ್ಳಿ ಎಲ್ಲ ಚೆನ್ನಾಗಾಗಿದೆ. ಊರಲ್ಲೇ ನನ್ನ ಬಳ್ಳಿನೇ ಈ ಸಲ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ. ಬಟ್ಟೆ ಎಲ್ಲ ಸ್ವಲ್ಪ ಪ್ಯಾಕ್ ಮಾಡ್ಕೋಬೇಕು. ಎಂಥದ್ದು ಇಲ್ಲ ಪ್ಯಾಕ್ ಮಾಡೋಕ್ಕೆ, ನಾನೇನು ಎಂಥದ್ದು ತೆಗೆದು ಇರಲ್ಲ. ಅವತ್ತು ಉಟ್ಕೊಂಡು ಹೋಗಿರೋ ಸೀರೆ ಒಂದು ಹಾಕ್ಕೊಬೇಕು ಅಷ್ಟೇ. ಅವತ್ತು ಬಂದಿರೋ ಬಟ್ಟೆನೇ ಹಾಕೊಂಡು ಹೋಗ್ತೀನಿ. ಇಲ್ಲೇ ಇಟ್ಕೊಂಡಿದ್ದೀನಿ, ಎಲ್ಲ ಮರ್ತೋಗುತ್ತೆ ಅಂತ. ಇದು ಚಕ್ಕೆ ರೊಟ್ಟಿ, ಅದು ಅಮ್ಮ ಒಂದಿಷ್ಟು ಅಕ್ಕಿ ಕೊಟ್ಟಿದ್ದಾರೆ. ಇದು ತರಕಾರಿ, ಇದಿಷ್ಟೇ, ಮತ್ತೇನೂ ಇಲ್ಲ ತರಕಾರಿ ಈ ಸಲ. ಹಸಿಮೆಣ್ಸಿದ್ದಾವೆ, ಅದನ್ನು ಕೊಯ್ಕೊಳ್ಳಲ್ಲ ನಾನು. ಇದಿದೆ ಬೂದ್ಗುಂಬಳ ಒಯ್ಯಿ ಅಂತಿದ್ದಾರೆ, ಬೂದ್ಗುಂಬಳಕಾಯಿ ಒಯ್ಯಬೇಕು. ಹಾಗೆಯೇ ನಮ್ಮ ಮನೆಯವರು ಕೂಡ ಬಂದರು. ಅವ್ರು ಬಂದಾಗ 1:30 ಏನೋ ಆಗಿತ್ತು. ನಾನು ಜಸ್ಟ್ ಸ್ನಾನ ಮುಗಿಸಿ ಹೊರಗಡೆ ಬಂದೆ, ಅಷ್ಟೊತ್ತಿಗೆ ಅವರು ಬಂದರು. ಅಮ್ಮ ಸ್ನಾನಕ್ಕೆ ಹೋಗಿದ್ದರು. ಅಮ್ಮ ಏನಾದರೂ ಸ್ವೀಟ್ ಮಾಡಲಾ ಅಂದರು. ಅವ್ರೇನು ಸ್ವೀಟ್ ತಿನ್ನಲ್ಲ, ಬೇಡಮ್ಮ ಅಂದೆ. ಅವ್ರು ಯಾವಾಗಲೂ ಅವ್ರು ಬಂದಾಗ ಇದನ್ನು ಮಾಡ್ತಾರೆ, ಬೋಂಡ ಮಾಡ್ತಾರಲ್ವ, ಬೋಂಡ ಮಾಡ್ತೀನಿ ಅಂತ ಒಂದು ಸ್ವಲ್ಪ ಬೋಂಡ ಮಾಡ್ತಾಯಿದ್ರು. ನಮ್ಮನೆಯವರಿಗೆ ಹಸಿವಾಗಿತ್ತಂತೆ, ಹಾಗಾಗಿ ಅವರು ಊಟಕ್ಕೆ ಕೂತ್ಕೊಂಡ್ರು. ಮಜ್ಜಿಗೆ ಕೊಟ್ಟೆ ನಾನು, ಮಜ್ಜಿಗೆನ ಹದ್ ಮಾಡಿದ್ರು ಅಮ್ಮ, ಅದನ್ನು ಕೊಟ್ಟೆ. ಅವ್ರು ಒಂದು ಲೋಟ ಕುಡಿದ್ರು. ತುಂಬ ಕುಡಿದ್ರೆ ಗೊತ್ತಲ್ವ, ಹೊಟ್ಟೆ ತುಂಬ್ದಂಗೆ ಆಗ್ಬಿಡ್ತು. ಹಾಗಾಗಿ ಒಂದೇ ಲೋಟದಷ್ಟು ಮಜ್ಜಿಗೆನ ಕುಡಿದ್ರು. ಇದು ಮೊಸರುಗಾಯಿ. ಇಲ್ಲಿ ಮೊಸರನ್ನ ತುಂಬ ಮಿಸ್ ಮಾಡ್ಕೊತೀನಿ, ಮೊಸರು ಮತ್ತು ಹಾಲನ್ನು ತುಂಬ ಮಿಸ್ ಮಾಡ್ಕೊತೀನಿ. ಹಾಗೆ ಅಮ್ಮ ಒಳಗಡೆ ಬೋಂಡ ಕೂಡ ಮಾಡ್ತಾಯಿದ್ರು. ನಾನು ಬೋಂಡದ ಹತ್ರನೂ ಹೋಗಿಲ್ಲ. ನನಗೆ ನಮ್ಮನೆಯವ್ರು ಬಂದಮೇಲೆ ನಂಗೆ ಕೆಲಸ ಮಾಡೋಕ್ಕೆ ಬೇಡ ಥರ ಅನ್ನಿಸ್ತಾಯಿತ್ತು. ಅವರಿಗೆ ನಾನು ಊಟಕ್ಕೆ ಬಡಿಸಿ, ನಾನು ಅಮ್ಮ ಇಬ್ಬರು ಕೊನೆಗೆ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ವಿ.
ಎಣ್ಣಿಲ್ಲ. ತವರು ಮನೆಯಿಂದ ಹಿಂತಿರುಗೋ ದಿನ ಬಂದೇ ಹೋಯಿತು. 3:30 ಆಗಿತ್ತು. ನಮ್ಮನೆಯವ್ರು ಹೊರಡೋಣ ಅನ್ನೋಕ್ಕೆ ಶುರು ಮಾಡಿದ್ರು. ನನಗೆ ಊಟ ಆದಮೇಲೆ ಒಂಥರ ಹೊಟ್ಟೆ ಭಾರ ಆದಂಗೆ ಆಗುತ್ತಲ್ವ, ಸ್ವಲ್ಪ ಹೊತ್ತು ಮಲಗೋಣ ಆಮೇಲೆ ಹೋಗೋಣ ಅಂದೆ. ಇಲ್ಲ ಹೊರಡೋಣ ಅಂತ ಹೊರಟ್ವಿ. ಹಾಗೆ ಈ ದನಗಾವಲು ಎಲ್ಲ ನೋಡೋದು ತುಂಬ ಅಪರೂಪ. ನಾನು ಇದನ್ನು ಕೆಳದಿ ಹತ್ರ ನೋಡಿದೆ. ಮುಂಚೆ ಎಲ್ಲ ನಮ್ಮೂರಲ್ಲೂ ಇದೇ ಥರ ದನ ಕಾದ್ಬಿಟ್ಟು ಸಂಜೆ ಕಡೆ ಮನೆಗೆ ಹೊಡ್ಕೊಂಡು ಹೋಗ್ತಾ ಇದ್ದರು. ಅದೇ ನೆನಪಾಯಿತು, ನಿಮಗೂ ತೋರಿಸೋಣ ಅಂತ ಹಾಗೆ ವೀಡಿಯೋನ ಮಾಡಿದೆ. ಹಳ್ಳಿಲಿ ಹುಟ್ಟಿ ಬೆಳೆದವರಿಗೆ ಇದೆಲ್ಲ ಗೊತ್ತಿರುತ್ತೆ, ಸಿಟಿಲೇ ಹುಟ್ಟಿ ಬೆಳೆದವರಿಗೆ ಪಾಪ ಇದೆಲ್ಲ ಗೊತ್ತಿರಲ್ಲ. ನಾನು ಇದೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ. ರೋಡಲ್ಲಿ ಅವಾಗೆಲ್ಲ ಜಾನುವಾರುಗಳು ಹೋಗೋದು ಅದೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ. ಅದು ನೋಡಿದಾಗ ನಿಮಗೂ ಕೂಡ ತೋರಿಸೋಣ, ಕೆಲವೊಬ್ಬರಿಗೆ ಆ ನೆನಪುಗಳೆಲ್ಲ ಇರುತ್ತೆ. ಹಾಗೆ ನಮ್ಮ ಮನೆಯವ್ರಿಗೆ ನನಗೊಂದು ಒಳ್ಳೆ ಪಾನ್ ಕೊಡಿಸ್ರಿ ಅಂದೆ. ನಮ್ಮ ಮನೆಯವ್ರು ಪಾನ್ ತರೋದಕ್ಕೆ ಅಂತ ಹೋಗಿದ್ದಾರೆ. ಈಗ ಇಲ್ಲಿಂದ ನಾನು ಕಾರನ್ನ ಓಡಿಸ್ಕೊಂಡು ಮನೆಗೆ ಹೋಗೋದು. ಇವಾಗ ಹೋಗಬೇಕಿದ್ರೆಲ್ಲ ನನಗೆ ಕಾರ್ ಓಡಿಸೋದಕ್ಕೆ ಕೊಡ್ತಾ ಇದ್ದಾರೆ, ಸ್ವಲ್ಪ ಅಭ್ಯಾಸ ಆಗಲಿ ಅಂತ. ಆಮೇಲೆ ನಾನು ವೀಡಿಯೋನ ಮಾಡಲಿಲ್ಲ. ಮನೆಗೆ ಹೋದ್ಮೇಲೆ ಗೊತ್ತಲ್ವ, ಮನೆ ಕ್ಲೀನ್ ಮಾಡೋದಿದ್ದೇ ಇರುತ್ತೆ. ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ವ್ಲಾಗಲ್ಲಿ ಸಿಗ್ತೀನಿ.